ಅಗತ್ಯವಾದಂತಹ ಕೋಟೆ ಕೊಟ್ಟಣಗಳಿಂದ ಎಂತಹ ವಿರೋಧಿಗಳನ್ನಾದರೂ ಕೂಡ ಹಿಮ್ಮೆಟ್ಟಿಸಬಲ್ಲಂತಹ ಸಾಮರ್ಥ್ಯವುಳ್ಳ ಸೈನ್ಯ ಇಷ್ಟಿರುತ್ತಾ ಯಾಕೆ ಇಂದು ಹೀಗೆ ಉತ್ಪಾತಗಳ ಸರಮಾಲೆಯನ್ನೇ ಕಾಣುತ್ತಾ ಇದ್ದೇವೆ. ಹೆಣ್ಮಕ್ಕಳ ಮಂಗಜ ಸೂತ್ರ ತನ್ನಿಂದ ತಾನಾಗಿ ಕಳಚಿ ಬೀಳುತ್ತಿದೆ. ಯಾಕೆ ಹೀಗೆ ಭೂಮಿಯೇ ಕಂಪಿಸ್ತಾ ಇದೆಯಲ್ಲ? ಇದರ ಹಿಂದೆ ಬಂದಂತಹ ಸ್ತ್ರೀ ಸೇನೆಯನ್ನು ಎದುರಿಸುವುದಕ್ಕಾಗಿ ಒಂದೊಮ್ಮೆಗೆ ಉತ್ಸಾಹಿತರಾಗಿ ಹೊರಟವನಿದ್ದೀಯ. ಅರ್ಧ ಪಥದಲ್ಲಿ ನಾನು ತಡೆದಿದ್ದೇನೆ. ಕಾರಣ ಉಂಟು. ನೀನೇ ಯೋಚನೆ ಮಾಡು. ಅಭೇದ್ಯವಾದಂತಹ ಕೋಟೆ ಕತ್ತಲ ನನ್ನೆಲ್ಲ ಭೇದಿಸುವಲ್ಲಿ ಸಾಮರ್ಥ್ಯವೇ ಅಧಿಕವಿರಬೇಕು. ಹಾಗಿರುವಾಗ ಅದನ್ನು ಭೇದಿಸಿ ಹೆಣ್ಣೊಬ್ಬಳ ಶಕ್ತಿಯನ್ನು ಬಂತು ಅಂತಾದರೆ ಸಾಮಾನ್ಯ ಎನ್ನುವ ಹಾಗೆ ನಿರ್ಲಕ್ಷಿಸಬೇಡ. ಹಿಂದೆ ಒಂದು ನಡೆದ ಘಟನೆಯನ್ನೊಮ್ಮೆ ಯೋಚನೆ ಮಾಡು. ನಮ್ಮದಾದಂತಹ ದಾನವ ಕುಲದಲ್ಲಿ ಕೀರ್ತಿ ಶಿರೋಮಣಿಯಾಗಿ ಬೆಳೆದಂತಹ ಮಹಿಷಾಸ್ಯ. ಈಗ ಮಹಿಷನ ಕಥೆ ಇವರಿಗೆ ಹೇಳುತ್ತಾರೆ. ಯಾಕೆ ಅಲ್ಲ, ಅಣ್ಣನಿಗೆ ಗೊತ್ತಿದ್ದ ವಿಷಯ ಅಲ್ಲ. ಪ್ರಾರಂಭ ಮಾಡಿದವ ಮಹಿಷ ಅಂತ ನೀನು. ಅಗ್ರಜ, ಮಹಿಷನ ಕಥೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ಅದನ್ನು ಅರೆದು ಕುಡಿದವನೇ. ಆದ್ರೆ ಅಲ್ಲಿ ನಡೆದ ಘಟನೆಯೊಮ್ಮೆ ಯೋಚನೆ ಮಾಡು. ಯಾವುದು? ಹೆಣ್ಣೊಬ್ಬಳು ಹೊರಕ್ಕೆ ಬಂದಿದ್ದಾಳೆ ಎನ್ನುವಂತಹ ವರ್ತಮಾನವನ್ನು ಕೇಳಿ ಅವಳನ್ನು ಕೀಳಾಗಿ ಕಂಡು ರಣಕ್ಷೇತ್ರಕ್ಕೆ ಧಾವಿಸಿದ. ಆದ್ರೆ ಏನಾಯಿತು? ಆ ನಾರಿ ಚಂಡಿಕೆಯಾಗಿ ಮಹಿಷನ ಶಿರವನ್ನು ಕತ್ತರಿಸಿದ್ದಾಳೆ. ಇಷ್ಟಕ್ಕೆ ಕಾರಣ ಏನು? ಹೆಣ್ಣು ಎನ್ನುವ ಸತ್ತಾರ ಭಾವ. ಹಾಗಾಗಿ ನಿನ್ನಲ್ಲಿ ಹೇಳುವುದು ಇಷ್ಟೇ, ಹೆಣ್ಣೆಂಬ ಸಾಕ್ಷಾರ ಬೇಡ, ಅವಳ ಕಾಲಿಗೆ ಶರಣಾಗಿ ನಾವು ಮೊರೆ ಹೋಗುವ. Yeah.
ಮಹಿಷನು ಯಾರೋ ಒಬ್ಬರು ಬಂದು ಕೊಂದಿದ್ದಾರೆ. ಬಂಡಾಸುರ ಅಂದ್ರೆ ಮಹಿಷನ ಆಹಾ ಅಲ್ವಲ್ಲ. ಆಹಾ ನಾನು ಪರಮೇಶ್ವರ ಕುಮಾರ, ಸರಿ. ಗಣಪತಿಯ ಶಿಷ್ಯ. ಪರಮೇಶ್ವರನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡವ. ವಿರೋಧಿಗಳ ಅರ್ಥಶಕ್ತಿಯನ್ನೇ ಸೆಳೆಯುವ ಸಾಮರ್ಥ್ಯವು ನನ್ನಲ್ಲಿದೆ. ತ್ರಿಮೂರ್ತಿಗಳು ಏನು ನೆಸಗಬಲ್ಲರು, ಏಕಾಏಕಿಯಾಗಿ ನಿಭಾಯಿಸಬಲ್ಲಂತಹ ಏಕಮೇವ ದ್ವಿತೀಯ ಬಂಡಾಸುರ. ಬಾಲೆಗೆ ಬೆದರುವ ಮಾತಿಲ್ಲ, ಎಲೆ ಮಾರೋಣ.